ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೋತೀನಿ. ಸೊ ಇವತ್ತಿನ ಪ್ರೊಫೈಲ್ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಹೊಸ್ತಾ ಬಂದಿದ್ದೀರಿ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೊಫೈಲ್ ನೋಡೋದಾದರೆ ಇವರ ಹೆಸರು ರಾಗಿಣಿ ಅಂತೇಳ್ಬಿಟ್ಟು, ವಯಸ್ಸು 28 ವರ್ಷ ಕಂಪ್ಲೀಟ್ ಆಗಿದೆ. ಊರು ಗದಗ ಭಾಗದವರು. ನಂದು ರೈತಾಪಿ ಕುಟುಂಬ ಅಂತೇಳಿ ತಿಳಿಸಿದ್ದಾರೆ. ಇನ್ನಿವರ ಸಮಸ್ಯೆ, ಅಪ್ಪನ ಕೈಲಿ ಮದುವೆ ಮಾಡಿಸೋಕ್ಕೆ ಆಗೋದಿಲ್ಲ, ತುಂಬಾ ಬಡವರಿದ್ದಾರೆ ಅಂತೇಳಿ ರೀಸನ್ ಕೊಟ್ಟಿದ್ದಾರೆ. ನಿರ್ಧಾರ, ಓಡಿ ಹೋಗುವ ಪ್ಲ್ಯಾನ್ ಇದೆ. ಬಯಕೆ, ಚೆನ್ನಾಗಿ ಸುಖ ಕೊಟ್ಟು ನೋಡಿಕೊಳ್ಳುವ ಗಂಡು ಬೇಕು ಅಂತೇಳಿ ಅದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಇವರ ಅಣ್ಣನ ಬಳಿ ಇರತಕ್ಕಂಥ ಮಾರುತಿ ಎರ್ಟಿಗಾ BS4 ಮಾಡೆಲ್ ಕಾರ್ ಬಗ್ಗೆ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಇದರ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನಿವರ ಫ್ಯಾಮಿಲಿ ಮತ್ತು ಮನೆತನದ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಫಸ್ಟ್ ಒನ್, ಫ್ಯಾಮಿಲಿಲಿ ನಾನು 3 ಜನ ಅಕ್ಕಂದರು ಮತ್ತು ಒಬ್ಬ ಅಣ್ಣ ಮತ್ತು ಅಪ್ಪ ಅಮ್ಮ ಸೇರಿ ಟೋಟಲಾಗಿ 7 ಜನ ಇದ್ದೇವೆ ಅಂತೇಳಿ ಹೇಳ್ಕೊಂಡಿರೋದು. ಇನ್ನು ಆಸ್ತಿ ಇರೋದು ಕೇವಲ 3 ಎಕರೆ ಮೇಲ್ ಜಮೀನಿದೆ ಅಂತೇಳಿ ತಿಳಿಸಿದ್ದಾರೆ. ಅಣ್ಣನಿಗೆ ಕೆಲಸ ಇಲ್ಲ, ಹೊಲ ಮನೆ ನೋಡ್ಕೋತಾನೆ, ಜೊತೆಗೆ ಕಾರ್ ಡ್ರೈವಿಂಗ್ ಕೂಡ ಮಾಡ್ತಾನೆ ಅಂತೇಳಿ ಹೇಳ್ಕೊಂಡಿರೋದು. ಇನ್ನು 3 ಅಕ್ಕಂದಿರು ಇನ್ನೂ ಕೂಡ ಮದುವೆ ಆಗಿಲ್ಲ, ನಾನೇ ಚಿಕ್ಕವಳು, ಹಾಗಾಗಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೇನೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಇದಿಷ್ಟು ಇವರ ಫ್ಯಾಮಿಲಿ ಡೀಟೇಲ್ಸ್ ಆಗಿರುತ್ತೆ. ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಸಂಬಂಧವನ್ನು ಬೆಳೆಸಿ. ಜೊತೆಗೆ ಫ್ರೆಂಡ್ಸ್, ಈ ಥರದ ಗಂಡಸರು ಸಿಕ್ಕರೆ ಮದುವೆ ಆಗೋದಕ್ಕೆ ರೆಡಿ ಇದ್ದೇನೆ ಅಂತೇಳಿ ಸದ್ಯಕ್ಕೆ ಬೇಕಾಗಿರೋ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿರೋದು. ಫಸ್ಟ್ ಒಂದು, ಒಳ್ಳೆ ಕೆಲಸ ಇರೋ ಗಂಡು ಸಿಕ್ಕರೆ ವಯಸ್ಸು ನೋಡೋದಿಲ್ಲ, ಸಿಕ್ಕಾಪಟ್ಟೆ ಆಸ್ತಿ ಇರೋ ಮುದುಕರು ಸಿಕ್ಕರು ಸಹಿತ ನನಗೆ ಒಪ್ಪಿಗೆ ಇದೆ ಅಂತೇಳಿ ತಿಳಿಸಿದ್ದಾರೆ. ಇನ್ನು ಮೋಸ ಮಾಡಬಾರ್ದು, ಮದುವೆಯ ನಂತರ ತವರು ಮನೆ ಕಡೆ ಸ್ವಲ್ಪ ಸಹಾಯ ಕೂಡ ಮಾಡೋಂಥವ್ರು ಬೇಕು ಅಂತೇಳಿ ತಿಳಿಸಿದ್ದಾರೆ. ಚೆನ್ನಾಗಿ ಸುಖ ಕೊಟ್ಟು ನೋಡಿಕೊಳ್ಳಬೇಕು, ಹಾಗಿದ್ದರೆ ಮಾತ್ರ ಓಡಿ ಬರೋದಕ್ಕೆ ರೆಡಿ ಇದ್ದೇನೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ನೋಡಿ, ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ. ಓವರಾಲಾಗಿ ಹೇಳಬೇಕು ಅಂದರೆ ತುಂಬಾ ಬಡ ಕುಟುಂಬದವರು, ಅಪ್ಪನಿಗೆ ಮದುವೆ ಮಾಡಿಕೊಡೋದಕ್ಕೆ ಆಗ್ತಾಯಿಲ್ಲ. ಜೊತೆಗೆ 3 ಅಕ್ಕಂದರು ಕೂಡ ಇನ್ನೂ ಮದುವೆ ಆಗದೆ ಮನೇಲಿ ಕೂಡ ಇದ್ದಾರೆ, ಹಾಗಾಗಿ ಈ ಒಂದು ಪ್ಲ್ಯಾನ್ ಮಾಡಿರೋದು ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಸಂಬಂಧವನ್ನು ಬೆಳೆಸಿ. ಫೈನಲ್ ಆಗಿ ಅಣ್ಣನ ಬಳಿ ಇರ್ತಕ್ಕಂಥ ಮಾರುತಿ ಎರ್ಟಿಗಾ BS4 ಮಾಡೆಲ್ ಕಾರ್ ಬಗ್ಗೆ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಕಾರಿನ ಪ್ರೈಸ್ ಬಂದ್ಬಿಟ್ಟು 6,75,000 ಅಂತೇಳಿ ತಿಳಿಸಿದ್ದಾರೆ. ಇನ್ನು ಕಾರಿನ ಓವರ್ವ್ಯೂ ನೋಡೋದಾದರೆ ರಿಜಿಸ್ಟ್ರೇಷನ್ ಇಯರು ನವಂಬರ್ 2017. ಇನ್ಸೂರೆನ್ಸ್ ಕನ್ಫರೆನ್ಸ್ ಆಗಿದೆ. ಫ್ಯೂಯಲ್ ಟೈಪ್ ಮಾತ್ರ ಪೆಟ್ರೋಲ್ ಸಪೋರ್ಟ್ ಕೊಡುವಂಥದ್ದು. ಇನ್ನು ಆಲ್ಟರ್ನೇಟ್ ಫ್ಯೂಯಲ್ಲು CNG ಕೂಡ ಸಪೋರ್ಟ್ ಕೊಡುತ್ತೆ. ಸೀಟಿಂಗ್ ಕೆಪಾಸಿಟಿ 7 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನ್ನು 1,29,000 ಕಿಲೋಮೀಟರ್ ರನ್ ಆಗಿದೆ. RTO ಬೆಂಗಳೂರು. ಓನರ್ಶಿಪ್ ಮಾತ್ರ ಫಸ್ಟ್ ಓನರ್ ಆಗಿರೋದು. ಇನ್ನು ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಓವರಾಲಾಗಿ ಫ್ರೆಂಡ್ಸ್, ಈ ಒಂದು ಪ್ರೊಫೈಲ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ನಿರ್ಧಾರ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರ ಕಮೆಂಟನ್ನು ಓದಿ ಯಾರಿಗೆ ಇಷ್ಟ ಆಗ್ತಾರೋ ಅವರಿಗೆ ರಿಪ್ಲೈ ಮಾಡುವುದಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ.